2025ನೇ ವರ್ಷದ ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷರ ವಿಚಾರವಾಗಿ ಇಂದಿನ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರತಕ್ಕಂತಹ ಮಂಡಲದ ಉಪಾಧ್ಯಕ್ಷರಾದಂತಹ ನಟರಾಜ್ ಅವರೇ, ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಧ್ಯಕ್ಷರಾದಂತಹ ಎ.ಬಿ. ಹನುಮಂತಪ್ಪನವರೇ, ನಮ್ಮ ಇಂದಿನ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಶಾಂತಾಜ್ ಪಟೇಲ್ ಅವರೇ, ಎ.ವಿ. ಚೆನ್ನಪ್ಪನವರೇ, ನಲ್ವನಿ ದೇವಣ್ಣವರೇ ಹಾಗೂ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಿ.ಕೆ. ರವಿ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಈಗ ಆಲ್ರೆಡಿ ತಮಗೆ ತಿಳಿದಿರುವ ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪ್ರಾಸ್ತಾವಿಕ ಮಾತಾಡಿದಂಥ ಹನುಮಂತಪ್ಪನವರು ಇಲ್ಲಿನ ಆಗುಹೋಗುಗಳ ಬಗ್ಗೆ ನಿಮಗೆ ಸುವಿವರವಾಗಿ ಹೇಳಿದ್ದಾರೆ. ಹಾಗೆಯೇ ಕಳೆದ ಬಾರಿ ಏನು ತಾಲೂಕು ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಕಳೆದ ಬಾರಿಯೂ ಸಹ ಮಂಡಲ ಅಧ್ಯಕ್ಷರನ್ನ ರಾಜ್ಯದಿಂದ ಬಂದು ನಮ್ಮ ನಾಳೆ ನಿಮ್ಮ ಅಭ್ಯರ್ಥಿ ಅವ್ರು ಕೇಳ್ಬೋದು, ಮಂಡಲ ಅಧ್ಯಕ್ಷನ ಯಾರು ಆಯ್ಕೆ ಮಾಡಬೇಕು ಅವ್ರ ಕೈಲೇ ಒಂದಿತ್ತು, ಇವರೇ ಒಂದು ಆಯ್ಕೆ ಮಾಡಬೇಕು. ಅದೇ ರೀತಿ ಅಭ್ಯರ್ಥಿಗಳು ಸಹ ಅದಾಗಿದ್ದ ಕೈ ಘಟನೆಗಳು ಆಗ್ಬಾರ್ದಂತ ಈ ಮುಖಾಂತರ ನಾನು ಸಭೆ ಮುಖಾಂತರ ಅವ್ರಿಗೆ ಹೇಳಕ್ ಬಯಸ್ತೀನಿ. ಆದರೆ ಅಭ್ಯರ್ಥಿ ಚುನಾವಣಾ ಉಸ್ತುವಾರಿಯಾಗಿದ್ದಾರೆ ಅವರು. ಅಲ್ಲಿ ಬಂದಿರ್ತಕ್ಕಂಥ ಅಭ್ಯರ್ಥಿಯನ್ನ ಕಡೆಗಣಿಸಿ ಇಲ್ಲಿ ಪಕ್ಷಕ್ಕಾಗಿ ದುಡಿದಂತಹ ಅವತ್ತು ಹೊರತದಿಂದ ಪಕ್ಷ ಕಟ್ಟಿದಂತಹ ನಸರಳ್ಳಿ ರಗಣ್ಣವ್ರನ್ನ ಅಧ್ಯಕ್ಷ ಮಾಡಬೇಕಾಯಿತು. ಯಾವತ್ತು ರೇಣುಕಾಚಾರ್ಯ ಅವರು ಜಯಲಕ್ಷ್ಮಿ ಮುತ್ಕೊಟ್ಟಂತಹ ಪತ್ರಿಕೆಗಳನ್ನ ಗೋಡೆ ಗಣಿಸಿದಂತಹ ವ್ಯಕ್ತಿನ ಅಧ್ಯಕ್ಷರು ಮಾಡ್ಕೊಂಡ್ರು. ಒಂದೇ ಒಂದು ಹೋರಾಟ ಇಲ್ಲ. ತನ್ನ ಕೈಗೊಂಬೆ ಅಧ್ಯಕ್ಷ ಆಗಿರ್ತಕ್ಕಂಥ ಈ ತರ ಆಗಿ ಸೋಲಾಗಿದೆ. ಇಂಥ ಅಧ್ಯಕ್ಷರು ಮತ್ತೊಂದ್ಸಲಿ ಆಗ್ಬಾರ್ದು. ಯಾಕಂದ್ರೆ ಇವತ್ತು ನಾವು ತಿಳಿದಿರುವ ಹಾಗೆ ರಾಜ್ಯದಲ್ಲಿ ಹಲವಾರು ವಿಚಾರಗಳಿದ್ದಾವೆ. ಜಿಲ್ಲೆಯಲ್ಲಿರ್ಬೋದು ಕೈಗೊಂಬೆ ಜಿಲ್ಲಾಧ್ಯಕ್ಷ, ಇಲ್ಲಿ ಹೊನ್ನಾಳಿ ತಾಲೂಕಲ್ಲಿರ್ಬೋದು, ಚನ್ನಗಿರಿಯಲ್ಲಿ ಇರ್ಬೋದು, ಇಲ್ಲಿ ಇವರೆಲ್ಲ ಒಂದೇ ಒಂದು ಹೋರಾಟಗಳು ಸಹ ಮಾಡ್ತಾ ಇಲ್ಲ. ರೈತರಿಗೆ ಇವತ್ತು ಪರಿಕರಗಳು ಸಿಗ್ತಾ ಇಲ್ಲ, ಜೆಟ್ ಪೇಕ್ ಸಿಗ್ತಾ ಇಲ್ಲ, ಹಲವಾರು ವಿಚಾರಗಳಿದ್ದಾವೆ. ಕೃಷಿ ಹೊಂಡಕ್ಕೆ ಸರ್ಕಾರದಿಂದ ಅನುದಾನಗಳಿಲ್ಲ. ಮತ್ತೆ ಬಾಣಂತಿಯರ ಆಸ್ಪತ್ರೆಗಳಲ್ಲಿ ಸಾಯ್ತಾ ಇದ್ದಾರೆ, ಮಕ್ಕಳು ಅನಾಥ ಆಗ್ತಾ ಇದ್ದಾರೆ. ಇಂಥ ವಿಚಾರಗಳನ್ನ ಯಾವುದು ಚರ್ಚೆ ಆಗ್ತಾ ಇಲ್ಲ. ಇಂತಹ ಬಕೆಟ್ ಅಧ್ಯಕ್ಷರು ಮಾಡ್ಕೊಂಡು ತಾಲೂಕು ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಕೊರಗಿದ್ದಾರೆ. ಅದು ಮತ್ತೊಮ್ಮೆ ಆಗ್ಬಾರ್ದು ಅಂತ ಹೇಳಿ ನಾನು ಇಲ್ಲಿ ಬಂದಿರತಕ್ಕಂತಹ ಚುನಾವಣಾ ಉಸ್ತುವಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತು ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದುಳಿದ ವರ್ಗಗಳನ್ನು ಕಡೆಗಣಿಸಿದ ಪರಿಣಾಮ 63 ಬಂತು. ಎಲ್ಲೆಲ್ಲಿ ಯಾರ್ಯಾರು ಚುನಾವಣೆ ನಮಗೆ ಕಾಂಪಿಟೇಷನ್ ಆಗ್ತಾರೆ, ಹನುಮಂತಪ್ಪ ನನ್ನ ವಿರುದ್ಧ ಇರ್ತಾರೆ, ಚೆನ್ನಪ್ಪ ನಮ್ಮ ವಿರುದ್ಧ ಬರ್ತಾರೆ, ಪಟೇಲ್ ನನ್ನ ವಿರುದ್ಧ ಬಂದಂತನೆಲ್ಲ ಮೂಲೆಗೂ ಮಾಡೋ ಪರಿಣಾಮ ಎಂದೂ ಸೋದಂತಹ ಹೊನ್ನಾಳಿ ಕ್ಷೇತ್ರ, ಬಿಜೆಪಿಯ ಕ್ಷೇತ್ರ ಇವತ್ತು ಇವರ ನಕಲಿ ಅಧ್ಯಕ್ಷದಿಂದ ಮತ್ತು ಇವರ ಓಲೈಕೆಗಳಿಂದ ಸೋತು ಸುಣ್ಣಾಗಿರ್ತಕ್ಕಂಥದ್ದು, ಕೆಳವರ್ಗವನ್ನು ಕಡೆಗಣಿಸಿದ್ದು. ಯಾಕಂದ್ರೆ ಇವತ್ತು ಹಿಂದೆ ಇದೇ ಮನುಷ್ಯ ಈ ತಾಲೂಕಿನಲ್ಲಿ ಗೆಲ್ಬೇಕಂದ್ರೆ ಇವನೊಬ್ಬ ತಳ ಸಮುದಾಯ ವ್ಯಕ್ತಿ, ಇಂಥ ವ್ಯಕ್ತಿ ಆಯ್ಕೆ ಮಾಡ್ಕೊಂಡ್ರೆ ತಳ ಸಮುದಾಯಕ್ಕೆ ಧ್ವನಿ ಆಗ್ತಾರೆ ಅಂತ ಹೇಳಿ ಎಲ್ಲ ತಳ ಸಮುದಾಯಗಳು ಕುಂಬಾರ, ಕುಪ್ಪಾರ, ಉಪ್ಪಾರ, ನೇಕಾರ ಇವರೆಲ್ಲ ಸೇರಿ ಅದನ್ನ ಗೆಲ್ಸಕ್ಕಂತ ಕೆಲಸ ಮಾಡಿದ್ರು. ಆದ್ರೆ ಅಂತಹ ಒಂದು ಸಮುದಾಯಕ್ಕೆ ಒಂದು ಸೈಟ್ ಕೊಡ್ಬೇಕಾದ್ರೆ ಮೋಸ ಮಾಡುವಂತ ವ್ಯಕ್ತಿ ಅವರ ಕಡೆಗಣೆ ಆಗಿಕ್ಕೆ ಸೋತು ಸುಣ್ಣ ಆಗಿರ್ತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಆದ್ರಿಂದ ರಾಜ್ಯದಲ್ಲಿ ತಾಲೂಕಿನಲ್ಲಿ ಯಾವುದೇ ಹೋರಾಟ ಇಲ್ಲ, ಸಂಘಟನೆ ಇಲ್ಲ. ಮನೇಲಿ ಕೂತ್ಕೊಂಡು ನಮ್ಮ ಶಾಸಕ ಪಾಟೀಲ್ ಹೇಳ್ದಂಗೆ ಮನೇಲಿ ಕೂತ್ಕೊಂಡು ಬೂತ್ ಸಮಿತಿ ಮಾಡ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಅದ್ಯಾವುದು ಆಗ್ಬಾರ್ದು ಅಂತ ಸಂದರ್ಭ ಹೇಳ್ತಾ, ಎಷ್ಟೋ ವರ್ಷಗಳ ನಂತರ ಒಂದು ತಳ ಸಮುದಾಯಕ್ಕೆ ಒಂದು ಅವಕಾಶ ಕೊಡಬೇಕು. ಯಾರ್ಯಾರ ಕುಂಬಾರ, ನೇಕಾರ, ಇಂಥ ಸಮುದಾಯ, ಮಡಿವಾಳ ಇಂಥವ್ರು ಕೊಡ್ಲಿ, ನಾವಿಲ್ಲ ಅಂತಾರಲ್ಲ. ಆದ್ರಿಂದ ಇಂಥ ಸಮುದಾಯಕ್ಕೆ ಕೊಡೋದ್ರ ಮುಖಾಂತರ ತನ್ನ ಕೈಗೊಂಬೆ ಅಧ್ಯಕ್ಷರ ಆಗ್ಬಾರ್ದು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಯಾರ್ಯಾರು ಈ ಸಭೆಯ ಮುಖಾಂತರ ಇವಲ್ಲಿ ಇರ್ತಕ್ಕಂತಹ ಎಲ್ಲ ಮೂಲ ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ತಳ ಸಮುದಾಯಕ್ಕೆ ಅವಕಾಶ ಕೊಡಬೇಕಂತ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಾಲೂಕು ಮಂಡಲದ ಉಪಾಧ್ಯಕ್ಷರು ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಂತಹ ಸಿ.ಕೆ. ರವಿ ಅವರು, ನಟರಾಜ್ ಅವರು ಒಂದು ನಾನು ಮಾತು ವಿರಾಮ ಮಾಡ್ತೀನಿ. ಭಾರತ್ ಮಾತಾ ಕಿ ಜೈ.